ಯುವರ್ ಮನಿ ಆರ್ ಯುವರ್ ಲೈಫ್ ಪುಸ್ತಕದ ಆಥರ್ ವಿಕ್ಕಿ ರಾಬಿನ್ ಹೇಳ್ತಾರೆ, ಒಂದ್ ವೇಳೆ ಒಬ್ಬ ಕಳ್ಳ ನಿಮ್ಮ ಹಣೆ ಮೇಲೆ ಬಂದೂಕು ಇಟ್ಟು ಯುವರ್ ಮನಿ ಆರ್ ಯುವರ್ ಲೈಫ್ ಎಂದು ಕೇಳಿದ್ದಾಗ ನೀವು ಏನನ್ನ ಆಯ್ಕೆ ಮಾಡ್ತೀರಾ? ಹೌದು, ನಾವೆಲ್ಲರೂ ನಮ್ಮ ಜೀವನವನ್ನೇ ಆಯ್ಕೆ ಮಾಡೋದು ಮತ್ತೆ ತಮ್ಮ ಪರ್ಸ್ ತೆಗೆದು ಆ ಕಳ್ಳನ ಕೈಗೆ ನೀಡುತ್ತೇವೆ. ಆದರೆ ಆಥರ್ ಹೇಳ್ತಾರೆ, ರಿಯಲ್ ಲೈಫ್ ನಲ್ಲೂ ನಾವು ಹಣಕ್ಕಿಂತ ಜಾಸ್ತಿ ನಮ್ಮ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡ್ತೇವಾ ಅಥವಾ ಇಲ್ಲ? ಆಥರ್ ಪ್ರಕಾರ ಹೇಳುವುದು ಆದರೆ ಇಲ್ಲ. ನೋಡಿ, ಮ್ಯಾಕ್ಸಿಮಮ್ ಜನ ಜಾಬ್ ಮಾಡ್ತಾರೆ, ಪ್ರತಿದಿನ ಬೆಳಿಗ್ಗೆ ಅವರ ಅಲಾರಾಮ್ ಬಡ್ಕೊಳ್ಳುತ್ತೆ, ನಂತರ ಅವರು ತಮ್ಮ ಫೋನ್ ಚೆಕ್ ಮಾಡಿ ಬ್ರಷ್ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಂತರ ಬಸ್ ಅಥವಾ ಗಾಡಿ ಹತ್ತಿ ಆಫೀಸ್ಗೆ ಹೋಗಿ ತಮ್ಮ ಕೆಲಸ ಪ್ರಾರಂಭ ಮಾಡ್ತಾರೆ. ಒಬ್ಬ ಒಳ್ಳೆಯ ಎಂಪ್ಲಾಯ್ನ ಹಾಗೆ. ಮತ್ತೆ ಯಾವಾಗ ಬಾಸ್ ರೇಗಾಡ್ತಾನೆ ಆವಾಗ್ಲೂ ಅವನಿಗೆ ಸಾರಿ ಕೇಳ್ತೀರಾ. ತಮ್ಮ ಬಾಸ್ ಹೇಳಿದ್ದಕ್ಕೆಲ್ಲ ಎಸ್ ಎಂದು ಹೇಳಿ ಕೆಲಸ ಮಾಡಿ ಸಂಜೆ ಸೋತು ಮನೆಗೆ ಬರ್ತೀರಾ. ಮತ್ತೆ ತಮ್ಮ ಹೆಂಡತಿ ಜೊತೆಗೆ ಸ್ವಲ್ಪ ಮಾತಾಡಿ ತಮ್ಮ ಆಯಾಸ ದೂರ ಮಾಡಲು ನೆಟ್ಫ್ಲಿಕ್ಸ್ ನೋಡ್ತಾ ಮಲ್ಕೊಳ್ತೀರಾ. ಯಾವಾಗ ರಾತ್ರಿ ಆಯ್ತು ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ಕಣ್ಣು ಮುಚ್ಚಿ ತೆರಿತಾ ಇದ್ದಂತೆ ನಿಮ್ಮ ಬೆಳಗಿನ ಅಲಾರಾಮ್ ಮತ್ತೆ ಬಡ್ಕೊಳ್ಳುತ್ತೆ. ಮತ್ತೆ ನೀವು ಅದೇ ರೂಟೀನ್ ಫಾಲೋ ಮಾಡಲು ಪ್ರಾರಂಭ ಮಾಡ್ತೀರಾ. ವೆಲ್, ನಿಜ ಹೇಳ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಜನ ಇದೇ ತರ ತಮ್ಮ ಲೈಫ್ ಅನ್ನ ಬದುಕ್ತಾ ಇರ್ತಾರೆ. ಮತ್ತೆ ಈ ಪುಸ್ತಕದ ಆಥರ್ ಹೇಳ್ತಾರೆ, ಇವರು ತಮ್ಮ ಜೀವನವನ್ನು ಬದುಕ್ತಾ ಇಲ್ಲ, ದೇ ಆರ್ ನಾಟ್ ಲಿವಿಂಗ್ ಲೈಫ್, ದೇ ಆರ್ ಮೇಕಿಂಗ್ ಎ ಡೈಯಿಂಗ್. ನೋಡಿ, ಆ ಜನರು ತಮ್ಮ ಜೀವನದಲ್ಲಿ ಸರಿಯಾಗಿ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಮತ್ತೆ ಹಣ ಸಂಪಾದನೆ ಮಾಡಲು ಒಂದು ಇಂತಹ ದಾರಿಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದರಿಂದ ಅವರು ಖುಷಿಯಾಗಿಯೂ ಇರೋದಿಲ್ಲ ಮತ್ತೆ ಜಾಸ್ತಿ ಹಣ ಉಳಿತಾಯ ಮಾಡೋದಿಲ್ಲ. ಹಾಗಿದ್ರೆ ನಾವು ಇವತ್ತು ಅಮೇಜಿಂಗ್ ಪುಸ್ತಕ ಆದ ಯುವರ್ ಮನಿ ಯುವರ್ ಲೈಫ್ ಪುಸ್ತಕದಿಂದ ಫೈನಾನ್ಷಿಯಲ್ ಫ್ರೀಡಮ್ ನ 4 ಲೆಸನ್ಸ್ ಗಳನ್ನ ತಿಳಿಯೋಣ. ಇದರಿಂದ ಹಣದ ಬಗೆಗಿನ ನಿಮ್ಮ ಮೈಂಡ್ ಸೆಟ್ ಪೂರ್ತಿ ಬದಲಾವಣೆ ಆಗುತ್ತೆ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಲೆಸನ್ ನಂಬರ್ 1, ಡಿಸೈಡ್ ಯುವರ್ ಓನ್ ಇನಫ್. ಆಥರ್ ಹೇಳ್ತಾರೆ, ನಾವು ನಿರ್ಧಾರ ಮಾಡಬೇಕು ನಮಗಾಗಿ ಇನಫ್ ನ ಅರ್ಥ ಏನು ಅನ್ನೋದು, ಎಷ್ಟು ಹಣ ನಮಗಾಗಿ ಇನಫ್ ಆಗಿದೆ ಅನ್ನೋದು. ಇನಫ್ ಅಂದ್ರೆ ಜಾಸ್ತಿಯೂ ಅಲ್ಲ, ತುಂಬಾ ಕಡಿಮೆಯೂ ಅಲ್ಲ. ಅಂದ ಹಾಗೆ ನಿಮ್ಮ ತಿಂಗಳ ಖರ್ಚು ಎಷ್ಟು ಇದೆ ಅಷ್ಟು ಹಣ ನಿಮಗೆ ಕೆಲಸ ಮಾಡದೇನೆ ಸಿಗ್ತಾ ಇದ್ರೆ ಅಥವಾ ನೀವು ಇಂತಹ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಅದರಲ್ಲಿ ನೀವು ಆಕ್ಟಿವ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲದೆ ಇದ್ದಾಗ ಮತ್ತೆ ನೀವು ಸರಿಯಾಗಿ ಅಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ರೆ ಅದು ನಿಮಗಾಗಿ ಇನಫ್ ಆಗಿರುತ್ತೆ. ಏಕೆಂದ್ರೆ ತುಂಬಾ ಜನ ಇದನ್ನ ನಿರ್ಧಾರವೇ ಮಾಡೋದಿಲ್ಲ ಅವರಿಗಾಗಿ ಎಷ್ಟು ಹಣ ಇನಫ್ ಆಗಿರುತ್ತೆ ಅನ್ನೋದು. ನೋಡಿ, ಜನ ಟಾರ್ಗೆಟ್ ಅಂತೂ ನಿರ್ಧಾರ ಮಾಡಿರ್ತಾರೆ, ಅವರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಲು 1 ಕೋಟಿ ರೂಪಾಯಿ ಬೇಕಾಗಿರುತ್ತೆ ಅಂತ. ಮತ್ತೆ ಆ ಟಾರ್ಗೆಟ್ ಅನ್ನ ಅಚೀವ್ ಸಹ ಮಾಡ್ತಾರೆ. ಆಗ ಮತ್ತೆ ಯೋಚನೆ ಮಾಡ್ತಾರೆ, ನನಗೆ ಇನ್ನೂ ಹಣ ಬೇಕು ಅಂತ. ಅದಕ್ಕೆ ನಮ್ಗೆ ಮೊದಲೇ ಗೊತ್ತಿರಬೇಕು ಎಷ್ಟು ಹಣ ಬೇಕು ಅನ್ನೋದು. ಏಕೆಂದ್ರೆ ಹೇಗೆ ಜನರ ವೆಲ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ತರ ಅವರ ಹ್ಯಾಪಿನೆಸ್ ಇನ್ಕ್ರೀಸ್ ಆಗೋದಿಲ್ಲ. ಅದಕ್ಕೆ ಆಥರ್ ನಮಗೆ ಈ ಫುಲ್ಫಿಲ್ಮೆಂಟ್ ನಲ್ಲಿ ಕರ್ವ್ ನ ರೂಪದಲ್ಲಿ ತಿಳಿಸ್ತಾರೆ. ಒಂದು ಕಡೆಗೆ ನೀವು ಎಷ್ಟು ಹಣ ಖರ್ಚು ಮಾಡ್ತಾ ಇದೀರಾ ಅನ್ನೋದು ಇರುತ್ತೆ, ಇನ್ನೊಂದು ಕಡೆಗೆ ನಿಮ್ಮ ಹ್ಯಾಪಿನೆಸ್ ಮತ್ತೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಈಗ ಒಬ್ಬ ಕಾರ್ಮಿಕ ಇದ್ದಾನೆ ಅನ್ಕೊಳ್ಳೋಣ, ಮತ್ತೆ ಅವನ ಹತ್ತಿರ ಹಣ ಇಲ್ವೇ ಇಲ್ಲ. ಒಂದ್ ವೇಳೆ ಅವನ ಹತ್ತಿರ ಹಣ ಬಂದ್ರೆ ಅವನ ಹ್ಯಾಪಿನೆಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಅದೇ ತರ ಆ ವ್ಯಕ್ತಿ ಹತ್ತಿರ ಇನ್ನೂ ಜಾಸ್ತಿ ಹಣ ಬಂದ್ರೆ ಆತ ಹೊಸ ಬಟ್ಟೆ, ಹೊಸ ಶೂಸ್, ಹೊಸ ಮನೆ ಇತ್ಯಾದಿ ಖರೀದಿ ಮಾಡ್ತಾನೆ. ಒಂದ್ ವೇಳೆ ಅವನ ಹತ್ತಿರ ಇನ್ನೂ ಜಾಸ್ತಿ ಹಣ ಬಂದ್ರೆ ಆತ ಲಕ್ಸರಿ ಲೈಫ್ ಬದುಕ್ತಾನೆ. ಬೆಲೆ ಬಾಳುವ ಕಾರ್ ತಗೊಂಡು ದೊಡ್ಡ ಮನೆ ನಿರ್ಮಾಣ ಮಾಡಿ ಅದರಿಂದಲೂ ಅವನಿಗೆ ಸ್ವಲ್ಪ ಖುಷಿ ಸಿಗುತ್ತೆ. ಆದ್ರೆ ಒಂದು ಸಮಯದ ನಂತರ ತುಂಬಾ ಖರ್ಚು ಮಾಡಿದ್ರು ಅವನ ಜೀವನದಲ್ಲಿ ಯಾವುದೇ ಹ್ಯಾಪಿನೆಸ್ ಇರೋದಿಲ್ಲ. ಏಕೆಂದ್ರೆ ಏನೆಲ್ಲ ಬೇಕಾಗಿರುತ್ತೆ ಅದೆಲ್ಲವೂ ಅವನಿಗೆ ಆಲ್ರೆಡಿ ಸಿಕ್ಕಿದೆ. ನಂತರ ಆತ ಕೇವಲ ಟೈಮ್ ಪಾಸ್ ಸಲುವಾಗಿ ಹಣ ಖರ್ಚು ಮಾಡ್ತಾ ಇರ್ತಾನೆ, ಆದ್ರೆ ತನ್ನ ಖುಷಿಗಾಗಿ ಅಲ್ಲ. ಆಗ ಅವನ ಹ್ಯಾಪಿನೆಸ್ ನ ಕರ್ವ್ ಮೇಲೆ ಅಲ್ಲ ಬದಲಾಗಿ ಕೆಳಗೆ ಹೋಗಲು ಪ್ರಾರಂಭ ಮಾಡುತ್ತೆ. ಮತ್ತೆ ಎಕ್ಸ್ಟ್ರಾ ಹಣ ಸಂಪಾದನೆ ಮಾಡಿಯೂ ನಿಮ್ಮ ಜೀವನದಲ್ಲಿ ಡಿಸ್ಟ್ರಾಕ್ಷನ್ ಆಡ್ ಆಗುತ್ತೆ. ನೋಡಿ, ತುಂಬಾ ಜನ ಬೆಲೆ ಬಾಳುವ ಕಾರ್ ಖರೀದಿ ಮಾಡ್ತಾರೆ, ಆದ್ರೆ ಆ ಎಕ್ಸ್ಪೆನ್ಸಿವ್ ಕಾರ್ ನ ಅವಶ್ಯಕತೆ ಅವರಿಗೆ ನಿಜವಾಗ್ಲೂ ಇರುತ್ತಾ ಅಥವಾ ಇಲ್ಲ ಅವರು ಕೇವಲ ಶೋ ಆಫ್ ಮಾಡಲು ಆ ವಸ್ತುಗಳನ್ನ ಖರೀದಿ ಮಾಡ್ತಾ ಇರ್ತಾರ, ಬೇರೆ ಅವರಿಗೆ ತೋರಿಸಲು. ಅದಕ್ಕಾಗಿ ನಿಮಗೆ ಮೊದಲೇ ಗೊತ್ತಿರಬೇಕು ಫೈನಾನ್ಷಿಯಲ್ ಫ್ರೀಡಮ್ ಸಲುವಾಗಿ ಎಷ್ಟು ಹಣ ಬೇಕು ಅನ್ನೋದು. ಇದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿದೆ. ಮುಂದೆ ಮತ್ತೆ ನಿಮ್ಗೆ ಹಣ ಸಂಪಾದನೆ ಮಾಡಲು ಕೆಲಸ ಮಾಡುವ ಅವಶ್ಯಕತೆ ಬರಬಾರ್ದು. ಅದಕ್ಕೆ ಎಷ್ಟು ಬೇಗ ನೀವು ನಿರ್ಧಾರ ಮಾಡ್ತೀರಾ ಅಷ್ಟೇ ನಿಮಗೆ ಒಳ್ಳೇದು ಆಗಿರುತ್ತೆ. ಲೆಸನ್ ನಂಬರ್ 2, ಕ್ಯಾಲ್ಕುಲೇಟ್ ಯುವರ್ ನೆಟ್ವರ್ತ್. ನಮ್ಗೆ ಗೊತ್ತಿರಬೇಕು ನಮ್ಮ ನೆಟ್ವರ್ತ್ ಏನಿದೆ ಅನ್ನೋದು. ಏಕೆಂದ್ರೆ ತುಂಬಾ ಜನ ಹಣ ಸಂಪಾದನೆ ಮಾಡಲು ಪ್ರಾರಂಭ ಮಾಡ್ತಾರೆ,
ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಅವರಿಗೆ ಗೊತ್ತೇ ಇರೋದಿಲ್ಲ ಅವರ ನೆಟ್ವರ್ತ್ ಏನಿದೆ ಅನ್ನೋದು. ಒಂದ್ ವೇಳೆ ನಿಮಗೆ ನಿಮ್ಮ ನೆಟ್ವರ್ತ್ ಗೊತ್ತೇ ಇಲ್ಲ ಅಂದ್ರೆ ನೀವು ಹೇಗೆ ನಿರ್ಧಾರ ಮಾಡ್ತೀರಾ ನಿಮ್ಗೆ ಯಾವಾಗ ಫೈನಾನ್ಷಿಯಲಿ ಫ್ರೀ ಆಗ್ಬೇಕು ಅನ್ನೋದು? ಅದಕ್ಕೆ ನಿಮಗೆ ಗೊತ್ತಿರಬೇಕು ನಿಮ್ಮ ಹತ್ತಿರ ಎಷ್ಟು ಅಸೆಟ್ಸ್ ಇದೆ ಮತ್ತೆ ಎಷ್ಟು ಲಯಬಿಲಿಟೀಸ್ ಇದೆ, ಅಂದ್ರೆ ನಿಮ್ಮ ಹತ್ತಿರ ಎಷ್ಟು ಇನ್ಕಮ್ ಸೋರ್ಸ್ ಗಳಿವೆ ಮತ್ತೆ ನಿಮ್ಮ ಮೇಲೆ ಎಷ್ಟು ಸಾಲ ಇದೆ ಅನ್ನೋದು ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಗೊತ್ತಿರಬೇಕು ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ, FD ನಲ್ಲಿ ಎಷ್ಟಿದೆ, ಮತ್ತೆ ಎಷ್ಟು ಹಣ ನೀವು ಸಾಲದ ರೂಪದಲ್ಲಿ ತಗೊಂಡಿದ್ದೀರಾ ಅನ್ನೋದು, ಮತ್ತೆ ನಿಮ್ಮ ಇನ್ಕಮ್ ಸೋರ್ಸ್ ಏನಿದೆ ಅದೆಲ್ಲವೂ ಟ್ರ್ಯಾಕ್ ಮಾಡಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಸೇವಿಂಗ್ಸ್ ಮಾಡಿರ್ತೀರಾ ಮತ್ತೆ ನಿಮ್ಗೆ ಫೈನಾನ್ಷಿಯಲಿ ಫ್ರೀ ಆಗಲು ಎಷ್ಟು ಸಮಯ ತಗೊಳುತ್ತೆ ಅನ್ನೋದು. ಲೆಸನ್ ನಂಬರ್ 3, ಯುವರ್ ಲೈಫ್ ಎನರ್ಜಿ. ಆತರ ಹೇಳ್ತಾರೆ ನಿಮ್ಮದೊಂದೇ ಕರೆನ್ಸಿ ಇರೋದು, ಅದು ರೂಪಾಯಿ ಡಾಲರ್ ಅಲ್ಲ, ಬದಲಾಗಿ ನಿಮ್ಮ ಲೈಫ್ ಎನರ್ಜಿ. ಅಂದ್ರೆ ನೀವು ಹಣ ಸಂಪಾದನೆ ಮಾಡಲು ಎಷ್ಟು ಗಂಟೆ ಸಮಯ ನೀಡಿರ್ತೀರಾ. ಹಾಗಿದ್ರೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳಿಯೋಣ. ಉದಾಹರಣೆಗೆ ನಿಮ್ಮ ತಿಂಗಳ ಸ್ಯಾಲರಿ 30,000 ರೂಪಾಯಿ ಇದೆ ಮತ್ತೆ ನೀವು ದಿನದಲ್ಲಿ 8 ಗಂಟೆ ಕೆಲಸ ಮಾಡ್ತೀರಾ. ಅಂದ್ರೆ ನೀವು ಪರ್ ಡೇ 1,000 ರೂಪಾಯಿ ಸಂಪಾದನೆ ಮಾಡ್ತೀರಾ ಮತ್ತೆ ಪರ್ ಅವರ್ 125 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಾ. ನಾವು ಇದರಲ್ಲಿ ಕೇವಲ 8 ಗಂಟೆ ಅಷ್ಟೇ ಆಡ್ ಮಾಡಿರೋದು. ಅದನ್ನ ಬಿಟ್ಟು ನೀವು ಆಫೀಸ್ ಹೋಗಲು ರೆಡಿ ಆಗುವ ಸಮಯ ಅಥವಾ ಟ್ರಾವೆಲ್ ಮಾಡುವ ಸಮಯ ಅದನ್ನ ಇದರಲ್ಲಿ ಆಡ್ ಮಾಡೇ ಇಲ್ಲ. ಈಗ ನೀವು 1 ಗಂಟೆಗೆ 125 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ನಿಮಗೆ ಒಂದು ಫೋನ್ ಖರೀದಿ ಮಾಡುವುದು ಇದೆ, ಅದರ ಬೆಲೆ ಇದೆ 30,000 ರೂಪಾಯಿ. ಅದಕ್ಕಾಗಿ ನಿಮಗೆ ನಿಮ್ಮ ಲೈಫ್ ನಿಂದ 240 ಗಂಟೆ ಟ್ರೇಡ್ ಮಾಡಬೇಕಾಗತ್ತೆ ಆ ಫೋನ್ ಅನ್ನ ಖರೀದಿ ಮಾಡಲು. ಅಂದ್ರೆ ನೀವು ನಿಮ್ಮ ದೇಹದ 240 ಗಂಟೆ ಎನರ್ಜಿ ಸ್ಪೆಂಡ್ ಮಾಡಿರ್ತೀರಾ ಆ ಫೋನ್ ಅನ್ನ ಖರೀದಿ ಮಾಡಲು. ಈಗ ನಿಮ್ಗೆ ಒಂದು ಕಾರ್ ಖರೀದಿ ಮಾಡುವುದು ಇದೆ ಅನ್ಕೊಳ್ಳೋಣ, ಅದರ ಬೆಲೆ ಇದೆ 8 ಲಕ್ಷ ರೂಪಾಯಿ. ಆಗ ನಿಮ್ಗೆ ನಿಮ್ಮ ಜೀವನದಿಂದ 6,400 ಗಂಟೆ ಟ್ರೇಡ್ ಮಾಡಬೇಕಾಗತ್ತೆ ಈ ಕಾರ್ ಅನ್ನ ಖರೀದಿ ಮಾಡಲು. ಅದಕ್ಕೆ ನೀವು ಅಳೆದು ತೂಗಿ ತಮ್ಮ ಹಣವನ್ನು ಖರ್ಚು ಮಾಡಬೇಕು. ಏಕೆಂದ್ರೆ ನಿಮ್ಮ ಹತ್ತಿರ ಇರೋದು ಒಂದೇ ಕರೆನ್ಸಿ, ಅದುವೇ ಲೈಫ್ ಎನರ್ಜಿ. ಅದಕ್ಕೆ ತಮಗೆ ಒಂದು ಪ್ರಶ್ನೆ ಕೇಳಿ, ಎಲ್ಲಿ ನಾನು ನನ್ನ ಹಣವನ್ನು ಖರ್ಚು ಮಾಡ್ತಾ ಇದ್ದೇನೆ ಅದು ನನಗಾಗಿ ವರ್ತ್ ಆಗಿದೆನಾ ಅಥವಾ ಇಲ್ಲ? ಏಕೆಂದ್ರೆ ನೀವು ಸ್ಪೆಂಡ್ ಮಾಡಿರುವ ನಿಮ್ಮ ಲೈಫ್ ಎನರ್ಜಿ ಮತ್ತೆ ಮರಳಿ ಬರೋದಿಲ್ಲ. ಅದಕ್ಕೆ ನೀವು ಅಳೆದು ತೂಗಿ ಡಿಸಿಷನ್ ತಗೊಳ್ಬೇಕು. ಅದಕ್ಕೆ ಕೇವಲ ಅದೇ ವಿಷಯಗಳ ಮೇಲೆ ಹಣ ಖರ್ಚು ಮಾಡಬೇಕು, ಅದು ನಿಮಗೆ ನಿಜವಾಗ್ಲೂ ಹ್ಯಾಪಿನೆಸ್ ಕೊಡಬೇಕು. ಈಗ ನೀವು 50,000 ಫೋನ್ ಅನ್ನೇ ಖರೀದಿ ಮಾಡಬೇಕು ಅಂತೇನೂ ಇಲ್ಲ. ನಿಮ್ಮ ಕೆಲಸ 20,000 ಫೋನ್ ನಿಂದ ಆಗ್ತಾ ಇದ್ರೆ ಅದನ್ನೇ ಖರೀದಿ ಮಾಡಿ. ಅದಕ್ಕೆ ನೀವು ನಿಮ್ಮ ಲೈಫ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಲೆಸನ್ ನಂಬರ್ 4, ಕ್ರಾಸ್ ಓವರ್ ಪಾಯಿಂಟ್ ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಆಥರ್ ನಮಗೆ ಒಂದು ಚಾರ್ಟ್ ಕ್ರಿಯೇಟ್ ಮಾಡಲು ಹೇಳ್ತಾರೆ. ಒಂದು ಕಡೆಗೆ ನಾವು ನಮ್ಮ ಇನ್ಕಮ್ ಅನ್ನ ಬರೆಯಬೇಕು, ನಾವು ಪ್ರತಿ ತಿಂಗಳು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇವೆ, 10,000ನ 20,000ನ ಅನ್ನೋದು. ಇನ್ನೊಂದು ಕಡೆಗೆ ತಿಂಗಳನ್ನ ಬರೆಯಬೇಕು, ಮೊದಲನೇ ತಿಂಗಳು, ಎರಡನೇ ತಿಂಗಳು, ಈ ತರ. ಮತ್ತೆ ಈ ಚಾರ್ಟ್ ನಲ್ಲಿ ನೀವು ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅದನ್ನ ಮಾರ್ಕ್ ಮಾಡಬೇಕು. ಉದಾಹರಣೆಗೆ ನೀವು ತಿಂಗಳಿಗೆ 40,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಆಗ ನೀವು ಇನ್ಕಮ್ ಮೇಲೆ ಈ ಮಾರ್ಕ್ ಮಾಡಬೇಕು. ಅದೇ ತರ ತಿಂಗಳಿಗೆ ಎಷ್ಟು ಖರ್ಚು ಆಗುತ್ತೆ ಅದನ್ನು ಮಾರ್ಕ್ ಮಾಡಬೇಕು. ಉದಾಹರಣೆಗೆ ತಿಂಗಳಿಗೆ 20,000 ಖರ್ಚು ಆಗ್ತಾ ಇದ್ರೆ ಅದನ್ನ ಮಾರ್ಕ್ ಮಾಡಬೇಕು. ಅದೇ ತರ ನೀವು ಇದನ್ನ ಮುಂದಿನ 3-4 ತಿಂಗಳು ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಒಂದ್ ವೇಳೆ ನೀವು ಇದನ್ನ ಸೀರಿಯಸ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಇನ್ಕಮ್ ಮತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ನಲ್ಲಿ ಎಷ್ಟು ಗ್ಯಾಪ್ ಇದೆ ಅನ್ನೋದು. ಒಂದ್ ವೇಳೆ ಈ ಗ್ಯಾಪ್ ಕಡಿಮೆ ಆಗಿದ್ರೆ ನಿಮ್ಮ ಇನ್ಕಮ್ ಮತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ಲೆವೆಲ್ ನಲ್ಲಿ ಇದೆ ಎಂದರ್ಥ. ಮತ್ತೆ ನೀವು ನಿಮ್ಮ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡಬೇಕಾಗತ್ತೆ. ಮತ್ತೆ ಹೇಗೆ ಇವುಗಳ ಮಧ್ಯೆ ಇರುವ ಅಂತರ ಜಾಸ್ತಿ ಆಗ್ತಾ ಹೋದಂತೆ ನಿಮ್ಗೆ ಅರ್ಥ ಆಗತ್ತೆ ನಿಮ್ಮ ಸೇವಿಂಗ್ಸ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು. ಮತ್ತೆ ಕೆಳಗೆ ಇನ್ನೊಂದು ಲೈನ್ ಡ್ರಾ ಮಾಡಬೇಕು, ಅದು ಆಗಿರುತ್ತೆ ಪ್ಯಾಸಿವ್ ಇನ್ಕಮ್ದು. ಅದು ಒಂದು ಇಂತಹ ಇನ್ಕಮ್ ಆಗಿರುತ್ತೆ. ಅದಕ್ಕಾಗಿ ನೀವು ಆಕ್ಟಿವ್ಲಿ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗ ಅದರ ಸೋರ್ಸ್ ಏನೇ ಆಗಿರಬಹುದು, ಮತ್ತೆ ನೀವು ಅದರ ಮೇಲೆ ಆಕ್ಟಿವ್ಲಿ ಕೆಲಸ ಮಾಡ್ತಾ ಹೋದಾಗ ಒಂದು ಇಂತಹ ಸಮಯ ಬರುತ್ತೆ ನಿಮ್ಮ ಪ್ಯಾಸಿವ್ ಇನ್ಕಮ್ ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಕವರ್ ಮಾಡ್ತಾ ಇರುತ್ತೆ. ಮತ್ತೆ ಯಾವಾಗ ಈ ಎರಡು ಲೈನ್ ಒಂದಕ್ಕೊಂದು ಕ್ರಾಸ್ ಮಾಡುತ್ತೆ ಅದನ್ನು ನಾವು ಕ್ರಾಸ್ ಓವರ್ ಪಾಯಿಂಟ್ ಅಂತ ಕರಿತೀವಿ. ಆಗ ನೀವು ಮಲ್ಕೊಂಡ್ರು ಹಣ ಸಂಪಾದನೆ ಮಾಡ್ತಾ ಇರ್ತೀರಾ ಮತ್ತೆ ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಆಗಲು ಪ್ರಾರಂಭ ಆಗುತ್ತೆ. ಈ ತರ ನೀವು ಫೈನಾನ್ಷಿಯಲಿ ಫ್ರೀ ಆಗ್ಬಹುದು. ಆಗ ನಿಮಗೆ ಯಾವುದೇ ಕೆಲಸ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ಒಂದ್ ವೇಳೆ ನೀವು
ಕೆಲಸ ಮಾಡಬೇಕು ಅನ್ಕೊಂಡ್ರೆ ಇಂತಹ ಕೆಲಸ ಮಾಡಬಹುದು. ಅದು ಮಾಡಲು ನಿಮ್ಗೆ ಖುಷಿ ಆಗ್ಬೇಕು. ಆಗ ನಿಮ್ಮ ಬಾಸ್ಗೆ ದಿನಾಲೂ ಉತ್ತರ ಕೊಡುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕೆಲಸದ ಯಾವುದೇ ಫಿಕ್ಸ್ ಟೈಮ್ ಆಗಿರೋದಿಲ್ಲ. ಆಗ ನೀವು ನಿಮ್ಮ ಜೀವನ ನಿಮ್ಮ ಇಷ್ಟದಂತೆ ಬದುಕಬಹುದು. ಯಾವಾಗ ನೀವು ನಿಮ್ಮ ಜೀವನ ನಿಮ್ಮ ಇಷ್ಟದಂತೆ ಬದುಕಲು ಪ್ರಾರಂಭ ಮಾಡಿದಾಗ ನೀವು ನಿಜವಾಗ್ಲೂ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬಹುದು. ಮತ್ತೆ ಈ ರ್ಯಾಟ್ ರೇಸ್ ನಿಂದ ಆಚೆ ಬರಬಹುದು. ಹಾಗಿದ್ರೆ ಇದಾಗಿತ್ತು ಆ 4 ಅಮೇಜಿಂಗ್ ಲೆಸನ್ಸ್ ಯುವರ್ ಮನಿ ಆರ್ ಯುವರ್ ಲೈಫ್ ಪುಸ್ತಕದಿಂದ ನಾವು ಕಲಿತಿರೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.